ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. 21, 22, 23 ಕಂತಿನ ಹಣ ಏನಾಯ್ತು, ಯಾವಾಗ ಜಮೆ ಆಗುತ್ತೆ, ಯಾರಿಗೆ ಬಂದಿದೆ, ಯಾರಿಗೆ ಬಂದಿಲ್ಲ, ಯಾಕೆ ಡಿಲೇ ಆಯ್ತು, ಯಾವ ಜಿಲ್ಲೆಗೆ ಬರುತ್ತೆ, ಯಾವ ಜಿಲ್ಲೆಗೆ ಬರಲ್ಲ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಾಕಷ್ಟು ಜನ ಕಾಯ್ತಿದ್ದಾರೆ 21, 22, 23 ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಅಂದುಕೊಂಡಂತಾಗಿದ್ರೆ ಗೃಹಲಕ್ಷ್ಮಿ ಯೋಜನೆ ಅಂದುಕೊಂಡಂತಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮೆ ಆಗ್ಬೇಕಿತ್ತು. ಬಟ್ ಈಗಲೂ ಕೂಡ ಹೇಳ್ತಾ ಇದಾರೆ ಕೆಲವರಿಗೆ ಮಾತ್ರ ಬರೋಬ್ಬರಿ 2,000 ರೂಪಾಯಿ ಬಂದ್ಬಿಟ್ಟು ಜಮೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದಾರೆ. ಕ್ಲಾರಿಟಿ ಇಲ್ಲ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 2,000 ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗಿದೆ ಇಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. 21, 22, 23 ಕಂತ 3 ಕಂತಿನ ಹಣ ಕೂಡ ಜಮೆ ಆಗಬೇಕಾಗುತ್ತೆ. 3,000 ಬರೋಬ್ಬರಿ 2,000 ಬರೋಬ್ಬರಿ 6,000 ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಆಗಬೇಕಾಗುತ್ತೆ. 6,000 ರೂಪಾಯಿ ಅಮೌಂಟ್ ಬಂದ್ಬಿಟ್ಟು ಪೆಂಡಿಂಗ್ ಇದೆ, ಆಯ್ತಾ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಣ ಬಿಡುಗಡೆ ಕೂಡ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲಾಖೆಯಿಂದ ಪ್ರಕಟಣೆ ಕೂಡ ಮಾಡಿದ್ದಾರೆ. 2,000 ಆಲ್ಮೋಸ್ಟ್ ಜಮೆ ಆಗಿದೆ ಅನ್ಕೋತೀನಿ. ಯಾರಿಗೂ ಜಮೆ ಆಗಿಲ್ಲ, ಈ ಮಂತ್ ಎಂಡ್ ವರೆಗೂ ವೆಯ್ಟ್ ಮಾಡಿ, ಅದು ಪ್ರೊಸೆಸಿಂಗ್ ಆಗ್ತಾ ನಿಮ್ಮ ಜಮೆಗೆ ಆಗುತ್ತೆ. ಇನ್ನು ಉಳಿದದ್ದು 2 ಕಂತು ಪೆಂಡಿಂಗ್ ಇದೆ. ಅದು ಯಾವಾಗ ಬಿಡ್ತಾರೆ ಅಂತ ನಿಖರವಾದ ಮಾಹಿತಿ ಇಲ್ಲ. ಬಟ್ ಈ ಮಂತ್ ಒಳಗೆ ಅಟ್ಲೀಸ್ಟ್ ನಿಮ್ಗೆ ಇನ್ನ 2,000 ಅಮೌಂಟ್ ಆದ್ರೂ ಬರಬಹುದು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಮೈನ್ ಥಿಂಗ್ ನೋಡೋದಾದ್ರೆ ಇಲ್ಲಿ ಏನು ಗೊತ್ತಿರೋ ಹಾಗೆ ಸರ್ಕಾರ ಹತ್ರ ಹಣ ಇಲ್ಲ. ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಹಾಕೋದಕ್ಕೆ ಅಟ್ ಟೈಮ್ ಸುಲಭ ಇಲ್ಲ. ಬರೋಬ್ಬರಿ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಅವರು ಕಂತು ವೈಸ್ ಹಾಕ್ಲೇಬೇಕಾಗುತ್ತೆ. ಇಷ್ಟಿಷ್ಟು ಫಲಾನುಭವಿಗಳಿಗೆ ಅಂತ ಹಾಕ್ಬೇಕಾಗುತ್ತೆ. ಅಟ್ ಎ ಟೈಮ್ ಅಷ್ಟೊಂದು ಬ್ಯಾಂಕ್ ಅಲ್ಲಿ ಪ್ರೊಸೆಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಕೆಲವರಿಗೆ ಹಾಕಿದ್ದಾರೆ ಪ್ರಿಫರೆನ್ಸ್ ಕೊಟ್ಟು, ಇನ್ನು ಕೆಲವರಿಗೆ ಬಾಕಿ ಇದೆ. ಜಿಲ್ಲಾವಾರು ಮಾಹಿತಿ ನನ್ನ ಹತ್ರ ಇಲ್ಲ. ಜಿಲ್ಲಾವಾರು ಮಾಹಿತಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನಿಮ್ಮ ಜಿಲ್ಲಾವಾರನೇ ಬರೋ ಕಾರಣ ನಿಮ್ಗೆ ಐಡಿಯಾ ಬರುತ್ತೆ ನಿಮ್ದು ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ನೀವು ಚೆಕ್ ಮಾಡಿದ್ರೆ ನನಗೆ ಮಾಹಿತಿ ಗೊತ್ತಾಗುತ್ತೆ. ಡಿಬಿಟಿ ಚೆಕ್ ಮಾಡಿ, ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ತಾ ಇರಿ, ನಿಮಗೆ ಐಡಿಯಾ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಅಡಿ ಅಮೌಂಟ್ ಹಣದು ಅಪ್ಡೇಟ್ ಏನಾಯ್ತು ಅಂತ. ಇಲ್ಲಿ ಯಾವ ರೀತಿ ಅಂದ್ರೆ ಒಂದು ಸ್ಟೆಪ್ ಅಲ್ಲಿ 10,000, ಒಂದು ಸ್ಟೆಪ್ ಅಲ್ಲಿ 10%, ನೆಕ್ಸ್ಟ್ ಸ್ಟೆಪ್ ಅಲ್ಲಿ 20%, ನೆಕ್ಸ್ಟ್ ಸ್ಟೆಪ್ ಅಲ್ಲಿ 30%, ಈ ರೀತಿ ಡಿವೈಡ್ ಆಗ್ತಾ ಹಣ ಹಾಕ್ತಾರೆ. ಅಟ್ ಎ ಟೈಮ್ ನಿಮಗೆ 1.20 ಕೋಟಿ ಫಲಾನುಭವಿಗಳಿಗೆ ಹಾಕೋಕ್ಕಾಗೋದಿಲ್ಲ. ಹಾಕಿದ್ರೆ ಸಾಕಷ್ಟು ತಾಂತ್ರಿಕ ಕಾರಣಗಳು ಕೂಡ ಬರ್ತವೆ. ಆ ನಿಟ್ಟಿನಲ್ಲಿ ಬರೋಬ್ಬರಿ 2,000 ರೂಪಾಯಿ ಹಾಕಿದೀವಿ ಅಂತ ಹೇಳಿದಾರೆ. ಇನ್ನು ಕೂಡ ನಿಮ್ದು ಇನ್ನು 2 ಕಂತಿನ ಹಣ ಜಮೆ ಆಗುತ್ತೆ. ಬರೋಬ್ಬರಿ 21ನೇ ಕಂತಿನ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಬಂದಿರೋದು. ಇನ್ನು 2 ಕಂತಿನ ಹಣ ಕೂಡ ಜಮೆ ಆಗಬೇಕಾಗುತ್ತೆ. ಈ ಮಂತ್ ಎಂಡ್ ಒಳಗಡೆ ಹಬ್ಬ ಇರೋ ಕಾರಣ ಇನ್ನೊಂದು ಕಂತಿನ ಹಣ ಕೂಡ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಟ್ಲೀಸ್ಟ್ ನಿಮಗೆ 21, 22 ಹಣ ಕೂಡ ಜಮೆ ಆಗುವ ಸಾಧ್ಯತೆ ಇದೆ, ಆಯ್ತಾ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 2,000 ಜಮೆ ಆಗಿದೆ. ನಿಮಗೆ ಆಗಿದೆಯೋ ಇಲ್ವಾ ಕಮೆಂಟ್ ಮೂಲಕ ತಿಳಿಸಿ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಡಿಲೇ ಆಗ್ತಾ ಇದೆ ಏನು ಅದ್ರ ಬಗ್ಗೆ ನಾವು ಮಾಹಿತಿ ತಿಳಿಸ್ಕೊಡ್ತಕ್ಕೆ ಒಟ್ಟಾರೆ ರೀತಿ ಮಾಹಿತಿ ಇದೆ. ಹಬ್ಬ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಇನ್ನೊಂದು ಕಂತು ಕೂಡ ಈ ತಿಂಗಳ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ರೀಸೆಂಟ್ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ ಗಾಗಿ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.